ಹಾಯ್ ಎಲ್ಲರಿಗೂ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಶಿವಮೊಗ್ಗ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡಿಗೆ ಬಂದೆ. ಸ್ಟ್ಯಾಂಡಿಗೆ ಬರ್ತಿದ್ದಂಗೆ ಬಸ್ ಕೂಡ ಆಲ್ರೆಡಿ ಬಂದಿತ್ತು. ಬಸ್ ಹತ್ಕೊಂಡು ಸೀದಾ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಶಿವಮೊಗ್ಗದ ಕಡೆಗೆ. ನನ್ನ ಶಿವಮೊಗ್ಗ ರೀಚ್ ಆಗ್ತಿದ್ದಂಗೆ ನನ್ನ ಫ್ರೆಂಡ್ ನನಗೋಸ್ಕರ ಬಂದು ವೆಯ್ಟ್ ಮಾಡ್ತಾ ಇದ್ದು. ನಾವು ಇವತ್ತು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಸಡನ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಚಿತ್ರದುರ್ಗದಲ್ಲಿ ಸ್ಟಾಪ್ ಆಗಿದ್ರು. ಒಂದು ಕಪ್ ಕಾಫಿ ಉಟ್ಕೊಂಡು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಕಣ್ಮಿಷ್ಕಂತೆಗೆ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಮಂತ್ರಾಲಯ ರೀಚ್ ಆಗ್ಬಿಟ್ಟಿದ್ವಿ. ಅಲ್ಲಿಂದ ಸೀದಾ ನಾವು ಆಟೋ ತಗೊಂಡು ಸೀದಾ ನಮ್ಮ ರೂಮಿಗೆ ಹೋದ್ವಿ. ನಮ್ಮ ರೂಮ್ ಇದಾಗಿರುತ್ತೆ ರತ್ನಗರ್ಭ ಅಂತ ಹೇಳ್ಬಿಟ್ಟು. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಬಟ್ ಪರವಾಗಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾವು ಈ ರೀತಿ ರೆಡಿ ಆಗಿದ್ವಿ ಮಂತ್ರಾಲಯಕ್ಕೆ, ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ರಾಯರನ್ನ ನಾವು ಯಾವಾಗ ನೋಡ್ಬೇಕು ಅನ್ಕೊಂತೀವೋ ನೋಡೋಕ್ಕಾಗಲ್ಲ. ರಾಯರಿಗೆ ಯಾವಾಗ ನಮ್ಮನ್ನು ನೋಡ್ಬೇಕು ಅಂತ ಅನ್ಸುತ್ತೋ ಅವರು ಖಂಡಿತವಾಗ್ಲೂ ನಮ್ಮನ್ನು ಕರ್ಸ್ಕೊತಾರೆ ಅನ್ನೋ ಮಾತು ತುಂಬಾ ನಿಜ. ಇವತ್ತು ಏಕಾದಶಿ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ. ಮನಸ್ಸಿಗಷ್ಟು ತುಂಬ ನೆಮ್ಮದಿ ಅನ್ನಿಸ್ತು.